ನಮಸ್ಕಾರ ಸ್ನೇಹಿತರೆ. ಇವತ್ತು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಏನಪ್ಪ ಅಂದರೆ ಈ ಮೊಬೈಲ್ ಹ್ಯಾಕ್ ಆಗೋದು ಮತ್ತು ನಮ್ಮ ಆನ್‌ಲೈನ್ ಫ್ರಾಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಹೇಗಪ್ಪ ಆಗುತ್ತೆ ಅಂದರೆ ಈ ವಾಟ್ಸಪ್ ಗ್ರೂಪ್‌ಗಳಲ್ಲಿ ಬರುವಂಥ ಅನ್‌ವಾಂಟೆಡ್ ಮೆಸೇಜ್‌ಗಳು ಮತ್ತು APK ಆ್ಯಪ್‌ಗಳನ್ನ ಡೌನ್‌ಲೋಡ್ ಮಾಡೋದ್ರಿಂದ ಆಗುತ್ತೆ. ಇದು ನಮಗೆ ಗೊತ್ತಿಲ್ಲದಿರೋಂತೆ ಬೇರೆಯವ್ರ ಮೊಬೈಲ್ ಆಲ್ರೆಡಿ ಹ್ಯಾಕ್ ಆಗಿರುತ್ತೆ. ಅವ್ರೇನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಗ್ರೂಪ್‌ಗಳಲ್ಲಿ ಈ APK ಆ್ಯಪ್‌ಗಳನ್ನ ಅವರು ಮೆಸೇಜ್ ಮಾಡ್ತಾರೆ. ಆವಾಗ ನಾವು ಗೊತ್ತಿಲ್ದಿರೋ ಇವರು ನಮ್ಮ ಫ್ರೆಂಡೇ ಇದ್ದಾರಲ್ಲ, ನಮಗೆ ಒಳ್ಳೆ ರೀತಿ ಮೆಸೇಜ್ ಕೊಡೋದಕ್ಕೆ ಇದು ಮಾಡಿರ್ತಾರೆ ಅಂತ ನಾವು APK ಆ್ಯಪ್‌ಗಳನ್ನ ಡೌನ್ಲೋಡ್ ಮಾಡ್ತೀವಿ. ಅವ್ರ ಮೊಬೈಲು ಹ್ಯಾಕ್ ಆಗಿರುತ್ತೆ. ಇಮಿಡಿಯೇಟಾಗಿ ನಮ್ಮ ಮೊಬೈಲ್ ಕೂಡ ಹ್ಯಾಕ್ ಆಗಿಬಿಟ್ಟು ನಮಗೆ ಕಂಟಿನ್ಯೂಯಸ್ ಆಗಿ OTP ಮೆಸೇಜ್‌ಗಳು ಬರ್ತಾ ಇರುತ್ತೆ. ನಾವು ಯಾವುದೇ ಮುನ್ನೆಚ್ಚರಿಕೆ ಇಲ್ದಿರ ಅದನ್ನು ಹಾಗೆ ಬಿಟ್ಬಿಡ್ತೀವಿ. ಆವಾಗ ಅವ್ರೇನು ಮಾಡ್ತಾರೆ, ಆ OTPಯಿಂದ ನಮ್ಮ ಮೊಬೈಲ್ ಲಾಗಿನ್ ಆಗಿ ಬ್ಯಾಂಕ್‌ದು ಡೀಟೇಲ್ಸ್ ಎಲ್ಲ ತಗೊಂಡು ಅವರು ನಮ್ಮ ದುಡ್ಡನ್ನು ಇಮಿಡಿಯೇಟಾಗಿ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಥ ಟೈಮಲ್ಲಿ ಏನಪ್ಪ ಮಾಡಬೇಕಂದ್ರೆ, ನಮಗೆ ಆ ರೀತಿ OTP ಮೆಸೇಜ್ ಬರೋ ತಕ್ಷಣವೇ ನಾವು ಏನಪ್ಪ ಮಾಡಬೇಕಂದ್ರೆ ನೆಟ್ಟನ್ನು ಆಫ್ ಮಾಡಬೇಕಾಗುತ್ತೆ. ನೆಟ್ ಆಫ್ ಮಾಡಿದ ತಕ್ಷಣ ನಮಗೆ ಯಾವುದೇ ರೀತಿ ಮೆಸೇಜ್ ಬರೋದಾಗಲಿ ಕನೆಕ್ಷನ್ನು ನಮಗೆ ಮತ್ತು ಹ್ಯಾಕರ್‌ಗೆ ಕನೆಕ್ಷನ್ ತಪ್ಪೋಗುತ್ತೆ. ಅದರಿಂದ ನಮ್ಮ ಬ್ಯಾಂಕ್ ಅಕೌಂಟು ಸೇಫ್ ಆಗಿರುತ್ತೆ. ಯಾವುದೇ ರೀತಿ ಫ್ರಾಡ್ ಆಗೋದನ್ನು ನಾವು ತಡಿಬಹುದು. ಇದು ಗೊತ್ತಿಲ್ಲದಿರೋ ತುಂಬ ಜನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕಳೆದುಕೊಂಡಿದ್ದಾರೆ. ಈ ಮಾಹಿತಿ ನಿಮಗೆ ತುಂಬ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ದಯವಿಟ್ಟು ಯಾವುದೇ ರೀತಿ ನಿಮ್ಮ ಅನ್‌ವಾಂಟೆಡ್ ಮೆಸೇಜು ಮತ್ತು ಲಿಂಕ್‌ಗಳು ಮತ್ತು APK ಆ್ಯಪ್‌ಗಳನ್ನ ಡೌನ್ಲೋಡ್ ಮಾಡಬೇಡಿ. ಇದರಿಂದನೇ ಮೇಯ್ನಾಗಿ ನಮ್ಮ ದುಡ್ಡು ನಾವು ಕಳ್ಕೊಳ್ತೀವಿ.